So, namaste. Very good afternoon, all of you. Welcome you all. Yes, I'm ಜಿ ಶಿವಮೂರ್ತಿ. ಸೊ ಇವತ್ತು ನಿಮಗೆ ಗೊತ್ತಿರುವ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳು ಇಷ್ಟು ದಿನ ಕಾಯ್ತಾ ಇದ್ರು ಯಾವ್ದಕ್ಕಾಗಿ ಪಿ ಸಿ ಎಕ್ಸಾಮ್ಸ್ಗಾಗಿ ಅಲ್ವಾ? ನೋಟಿಫಿಕೇಶನ್ ಕೂಡ ಆಗಿದೆ, ಹಾಗೆ ತುಂಬಾ ದಿನ ಆಗಿದೆ ಅಲ್ವಾ? ಸೊ ಜೊತೆಗೆ ಇಲ್ಲಿ ನಾನು ಇವತ್ತು ಡಿಸ್ಕಸ್ ಮಾಡ್ಬೇಕಾಗಿರೋ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ಪಿ ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಈ ಒಂದು ಕಡಿಮೆ ಟೈಮಲ್ಲಿ ಯಾವ ತರ ಒಂದು ಸ್ಟಡಿಯನ್ನ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಓಕೆನಾ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೇನು ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ ಅಲ್ವಾ? ಸೊ ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಆಸ್ಪಿರೆಂಟ್ಗಳು ಇಲ್ಲಿ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಕರೀಲಿ ಎಕ್ಸಾಮ್ ಕಾಲ್ಫಾರ್ಮ್ ಆದ್ಮೇಲೆ ಓದೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು. ಈಗ ಕರೆದಿದ್ದಾರೆ, ಬಟ್ ಬಹಳಷ್ಟು ಜನ ನಂಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಆಸ್ಪಿರೆಂಟ್ಸ್ ಆಗಿರ್ಬೋದು, ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು. ಅವ್ರೇನ್ ಕೇಳ್ತಾ ಇದಾರೆ ಅಂತಂದ್ರೆ, ದ ಒನ್ ಅಂಡ್ ಓನ್ಲಿ ಕ್ವಶನ್, ಸರ್ ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್, ಎಕ್ಸಾಮ್ಗೆ ಯಾವ್ದು ಬರುತ್ತೆ, ಈ ತರ ಅಲ್ವಾ? ಇದು ಯಾಕೆ ಹಿಂಗಾಗುತ್ತೆ ಅಂತಂದ್ರೆ, ನೋಡಿ, ಕಡೆ ಸಮಯದಲ್ಲಿ ಅಥವಾ ಕೊನೆ ಸಮಯದಲ್ಲಿ ನೀವೇನಾದ್ರೂ ಪ್ರಿಪೇರ್ ಮಾಡ್ತಾ ಇದ್ರೆ ಈ ತರ ಆಗತ್ತೆ. ನಾನು ಅವ್ರಿಗೆ ಏನಪ್ಪಾ ಅಂತಂದ್ರೆ, ನನ್ನ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಜೆಷನ್ ಮಾಡ್ತಾ ಇದ್ದೆ. ಬಹಳಷ್ಟು ದಿನಗಳಿಂದಲೂ ಕೂಡ ಮಾಡ್ತಾನೆ ಇದ್ದೀನಿ. ಎಲ್ಲಾ ಕ್ಲಾಸಲ್ಲೂ ಕೂಡ ಇದನ್ನೇ ಹೇಳ್ತಾ ಇದ್ದೀನಿ. ಏನು, ಬಿ ಅಡ್ವಾನ್ಸ್ ಅಂತ ಹೇಳಿ ಅಲ್ವಾ? ಬಿ ಅಡ್ವಾನ್ಸ್. ಯಾವಾಗ್ಲೂ ನೀವು ಅಡ್ವಾನ್ಸ್ ಆಗಿರಿ. ಯಾವಾಗ ಎಕ್ಸಾಮ್ ಕರೀತಾರೋ, ಯಾವಾಗ ಒಂದು ಪರೀಕ್ಷೆನ ಇಡ್ತಾರೋ ಗೊತ್ತಾಗೋದಿಲ್ಲ ಅಲ್ವಾ? ನೋಟಿಫಿಕೇಶನ್ ಯಾವಾಗ ಆಗುತ್ತೋ, ಎಕ್ಸಾಮ್ ಡೇಟ್ ಯಾವಾಗ ಬಿಡ್ತಾರೋ, ಅವಸರದಲ್ಲೇ ಮಾಡ್ಬಿಡ್ತಾರೆ. ಈಗಾಗಲೇ ಬಹಳಷ್ಟು ದಿನ ಟೈಮ್ ಕಳೆದು ಬಿಟ್ಟಿದೆ. ಹಾಗಾಗಿ ಎಲ್ಲಾ ಎಕ್ಸಾಮ್ಸ್ಗಳನ್ನ ಮೇಲೆ ಮಾಡ್ಕೊಳ್ತಾ ಹೋಗ್ತಾರೆ ಅಲ್ವಾ? ಸೊ ನೋಡಿ, ಫಾಸ್ಟ್ ಆಗಿ ನಡೆಯುತ್ತೆ ಎಲ್ಲ ಒಂದು ವರ್ಕ್ ಇಲ್ಲಿ. ಹಾಗಾಗಿ ನಿಮ್ಮ ಒಂದು ಪ್ರಿಪರೇಷನ್ ಅಡ್ವಾನ್ಸ್ ಇರಲಿ ಅಂತಾನೆ ನಾನು ಬಹಳಷ್ಟು ಸಲ ಹೇಳಿದ್ದೆ. ಎನಿಹೌ, ಆದ್ರೆ ಈಗ ಹಲವಾರು ಜನ 3 ರಿಂದ 4 ವರ್ಷ ಓದ್ತಾನೆ ಇರ್ತಾರೆ. ಇದೇ ಒಂದು ಪಿ ಸಿಗಾಗಿನೇ ಓದ್ತಾ ಇರ್ತಾರೆ. ಬಟ್ ಈಗ ಅವಸರದಲ್ಲಿ ಯಾವ ತರ ಓದೋದು ಅಲ್ವಾ? ಇನ್ನೇನು ಹಬ್ಬ ಅಂದ್ರೆ 1 ತಿಂಗಳಿಗೆ ನೀವು ಪ್ಲಾನ್ ಮಾಡ್ಕೊಂಡ್ರಿ ಅನ್ಕೋಣ. ಇದೇನು ಮುಗೀತು, ಆಲ್ಮೋಸ್ಟ್ ಜೂನ್ ತಿಂಗಳು ಅಲ್ವಾ? ಜುಲೈ ಬರುತ್ತೆ. ಜುಲೈ ಒಂದೇ ತಿಂಗಳು ನಿಮ್ಗೆ ಕರೆಕ್ಟ್ ಆಗಿ ಸಿಗುವಂತದ್ದು ಅಲ್ವಾ? ಸೊ 30 ಡೇಸ್ಗೆ ನಿಮ್ಮ ಪ್ರಿಪರೇಷನ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಆಮ್, ನನ್ನ ಒಂದು ಅನುಭವದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಎಸ್, ಸಬ್ಜೆಕ್ಟ್ ಅನ್ನು ಯಾವ ತರ ಕವರ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ರೈಟ್? ಸೊ ಆ ತರ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಮಟ್ಟಿಗೆ ನೀವು ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. ರೈಟ್? ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಡಿಸ್ಕಸ್ ಮಾಡ್ತೀನಿ. ಯಾವ ಸಬ್ಜೆಕ್ಟ್ ಎಲ್ಲ 1 ತಿಂಗಳಲ್ಲಿ ಕವರ್ ಮಾಡಕ್ ಸಾಧ್ಯ ಇದೆಯಾ? ಇಟ್ಸ್ ಹೈಲಿ ಇಂಪಾಸಿಬಲ್. ನಾನು ಮೊದಲಿಗೆ ಹೇಳ್ಬಿಡ್ತಾ ಇದ್ದೀನಿ, ಯಾವ್ದೇ ರೀತಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ, 1 ತಿಂಗಳಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸೋದು ಇಟ್ಸ್ ಹೈಲಿ ಇಂಪಾಸಿಬಲ್. 30 ಡೇಸ್ ವಿ ಕಾಂಟ್ ಕಂಪ್ಲೀಟ್ ಈವನ್ ಅ ಸಿಂಗಲ್ ಸಬ್ಜೆಕ್ಟ್. ರೈಟ್? ಈವನ್ 30 ಡೇಸ್ ಅಲ್ಲಿ ಒಂದು ಸಿಂಗಲ್ ಸಬ್ಜೆಕ್ಟ್ ಅನ್ನು ಕೂಡ ಓದಕ್ಕೆ ಕಷ್ಟ ಆಗುತ್ತೆ, ನೆನಪಿರ್ಲಿ. ಆದ್ರೆ ಈಗ ಮಾಡ್ಬೇಕಾಗಿರೋ ಕೆಲಸ, ಎನಿ ಅದರ್ ಆಪ್ಷನ್ ಅಲ್ವಾ? 1 ತಿಂಗಳಲ್ಲೇ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕ್ಲೇಬೇಕಾಗುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾನು ನಿಮ್ಗೆ ಕೆಲವು ಸಜೆಷನ್ಗಳನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ನಮಗೆ ಹಿಸ್ಟ್ರಿ ಅಂತಂದಾಗ ಬಹಳಷ್ಟು ವೆಯ್ಟೇಜ್ ಇದೆ ಅಲ್ವಾ? ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ 4 ಭಾಗಗಳನ್ನ ನಾವು ಮಾಡ್ತೀವಿ ಅಲ್ವಾ? ಎನಿಸೆಂಟ್ ಆಗಿರ್ಬೋದು, ಮಿಡಿವಲ್ ಆಗಿರ್ಬೋದು, ಮಾಡರ್ನ್ ಹಿಸ್ಟ್ರಿ ಅಂತ ಹೇಳಿ, ರೈಟ್? ಅದಾದ ನಂತರ ಕರ್ನಾಟಕ ಹಿಸ್ಟ್ರಿ ಅಂತ ಹೇಳಿ ಅಲ್ವಾ? ಈ ತರ 4 ಹಿಸ್ಟ್ರಿಗಳನ್ನ ಓದೋದಕ್ಕೆ ನಿಮಗೆ 1 ತಿಂಗಳು ಸಾಕಾಗೋದಿಲ್ಲ. ಆದ್ರೆ ಇದನ್ನೆಲ್ಲವನ್ನೂ ಕೂಡ ನೀವು ನೋಡಿ, ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಒಂದು 5-6 ಸಬ್ಜೆಕ್ಟ್ ಇದಾವೆ ಅಲ್ವಾ? ಮೇಜರ್ ಆಗಿ ಹೇಳೋದಾದ್ರೆ ಒಂದು 6 ಸಬ್ಜೆಕ್ಟ್ ಅನ್ನು ನೋಡ್ತೀವಿ. ಇನ್ನು ಉಳಿದಂತೆ ಕರೆಂಟ್ ಅಫೇರ್ಸ್ ಮತ್ತೆ ಮೆಂಟಲ್ ಅಬಿಲಿಟಿ ಯಾಡ್ ಆಗುತ್ತೆ. ಈಗ ನಿಮ್ಗೆ ಎಕ್ಸಾಮ್ಸ್ಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗೆ ಬರೋದು ಹಿಸ್ಟ್ರಿ, ಆಮೇಲೆ ಜಿಯೋಗ್ರಫಿ, ಅದಾದ ನಂತರ ಪಾಲಿಟಿ ಇರುತ್ತೆ ಅಲ್ವಾ? ಎನಿ ಎಕ್ಸಾಮ್ಸ್ ಇವೆಲ್ಲವೂ ಕೂಡ ಎಲ್ಲಾ ಎಕ್ಸಾಮ್ಸ್ಗೆ ಬರ್ತಕ್ಕಂಥ ಸಬ್ಜೆಕ್ಟ್ಗಳು. ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಆಮೇಲೆ ಎನ್ವೈರ್ಮೆಂಟ್, ಇವಿಎಸ್ ಅಂತ ಕರಿತೀವಿ, ಎನ್ವೈರ್ಮೆಂಟ್ ಸೈನ್ಸ್, ಅಂಡ್ ಆಲ್ಸೋ ಜನರಲ್ ಸೈನ್ಸ್ ಅಂಡ್ ಆಲ್ಸೋ ಆಮೇಲೆ ಇನ್ನೊಂದು ಯಾವ್ದ್ರಿ, ದಟ್ ಈಸ್ ಅ ಎಕನಾಮಿ ಅಲ್ವಾ? ಸೊ ಎಕನಾಮಿ, ದೀಸ್ 6 ಸಬ್ಜೆಕ್ಟ್ ಆರ್ ಮೇಜರ್ ಸಬ್ಜೆಕ್ಟ್ ಫಾರ್ ದಿ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ವಾ? ಸೊ ಇವಿಷ್ಟು. ಓಕೆ, ಈಗ ಇದರ ಜೊತೆಗೆ ನಿಮಗೆ ಮೆಂಟಲ್ ಅಬಿಲಿಟಿ ಬೇಕಾಗುತ್ತೆ. ಮೆಂಟಲ್ ಅಬಿಲಿಟಿ ಓದಬೇಕು. ಸೊ ಇದನ್ನ ನಿರಂತರವಾಗಿ ಮಾಡಿದ್ರೆ ಮಾತ್ರ ಬರುತ್ತೆ. ಯಾರು ಕೂಡ 1 ದಿನದಲ್ಲಿ ಅಥವಾ 1 ತಿಂಗಳಲ್ಲಿ ಇದನ್ನ ಸಕ್ಸಸ್ ಆಗ ಸಾಧ್ಯ ಇಲ್ಲ ಅಲ್ವಾ? ಸೊ ನಿರಂತರವಾಗಿ ನಿಮ್ಮ ಪ್ರಿಪರೇಷನ್ ಅಂಟಿಲ್ ಎಕ್ಸಾಮ್ಗೂ ಕೂಡ ನಿಮ್ಗೆ ಈ ಒಂದು ಪ್ರಿಪರೇಷನ್ ಇರಬೇಕಾಗತ್ತೆ. ಮೆಂಟಲ್ ಅಬಿಲಿಟಿ ಮತ್ತೆ ಕರೆಂಟ್ ಅಫೇರ್ಸ್ ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಇವೆರಡು ದಿನನಿತ್ಯ ಇರ್ಬೇಕ್ರಿ. ರೈಟ್? ದಿನನಿತ್ಯವೂ ಕೂಡ ಇರಬೇಕು. ಸ್ಪೆಷಲಿ ಕರೆಂಟ್ ಅಫೇರ್ಸ್. ಇಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಯಾರು ಚೆನ್ನಾಗಿ ಹಿಡಿತವನ್ನು ಸಾಧಿಸಿರ್ತಾರೋ ಅವರು ಈಸಿಯಾಗಿ ಎಕ್ಸಾಮ್ಸ್ ಅನ್ನು ಕ್ಲಿಯರ್ ಮಾಡ್ತಾರೆ. ಓಕೆ, ಸೊ ಇಷ್ಟು ಸಬ್ಜೆಕ್ಟ್ ಇದೆ ಅಲ್ವಾ?
PC ಗೆ ಓದ್ಬೇಕಾದ್ರೆ ಇಷ್ಟು ಸಬ್ಜೆಕ್ಟ್ ಹೋದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಕ್ಲಿಯರ್, ರೈಟ್. ಈ ಜಾಗ್ರಫಿ ಅಂತ ಬಂದಾಗ ನೋಡಿ, ವಾಸ್ಟ್ ಸಬ್ಜೆಕ್ಟ್ ಅಂತಂದ್ರೆ ಹಿಸ್ಟ್ರಿ, ಜಾಗ್ರಫಿ ಬಹಳ ದೀರ್ಘವಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಅದೆಲ್ಲ ಸಿಲೆಬಸ್ ಅಲ್ಲಿ. ನೋಡಿ ಹಿಸ್ಟ್ರಿಲಿ ನಿಮಗೆ ನೋಡಿ 4 ಸಬ್ಜೆಕ್ಟ್ ನಾವು ಮಾಡ್ತೀವಲ್ವಾ, 4 ಎನಿಸೆಂಟು, ಮಿಡಿವಲು, ಪ್ರಾಚೀನ ಇತಿಹಾಸ, ಆಧುನಿಕ ಕಾಲದ ಇತಿಹಾಸ, ಮಧ್ಯಕಾಲ ಇತಿಹಾಸ, ಆಮೇಲೆ ಕರ್ನಾಟಕ ಇತಿಹಾಸ, ಆಮೇಲೆ ಜಿಯೋಗ್ರಫಿ ಅಂತ ಬಂದಾಗ ಇಲ್ಲಿ ಕೂಡ 4 ಭಾಗಗಳನ್ನು ಮಾಡ್ತೀವಿ ನಾವು. ಯಾವ ತರ, ಒಂದು ಫಿಸಿಕಲ್ ಜಿಯೋಗ್ರಫಿ, ರೈಟ್, ಅನದರ್ ಒನ್ ಇಸ್ ಇಂಡಿಯನ್ ಜಿಯೋಗ್ರಫಿ, ಆಫ್ಟರ್ ದಟ್ ಕರ್ನಾಟಕ ಜಿಯೋಗ್ರಫಿ ಅಂಡ್ ವರ್ಲ್ಡ್ ಜಿಯೋಗ್ರಫಿ. ನೋಡಿ ಇಷ್ಟು ಜಿಯೋಗ್ರಫಿನ ನಾವು ಮಾಡ್ತೀವಿ ಅಲ್ವಾ, ಜಿಯೋಗ್ರಫಿಲಿ 4. ಹಾಗಾಗಿ ದೀಸ್ 2 ಸಬ್ಜೆಕ್ಟ್ ಆರ್ ಮೇಜರ್ ಸಬ್ಜೆಕ್ಟ್ ಅಂಡ್ ಆಲ್ಸೋ ವಾಸ್ಟ್ ಸಬ್ಜೆಕ್ಟ್ ಗೊತ್ತಿಲ್ಲ. ಆದ್ರೆ ಪಾಲಿಟಿ, PS ಗಂಗಾಧರ್ ಒಂದು ಬುಕ್ ಸಾಕಿದಕ್ಕೆ ಜಾಸ್ತಿ ಏನು ಪುಸ್ತಕಗಳು ಓದೋ ಅವಶ್ಯಕತೆ ಇರೋದಿಲ್ಲ. PS ಗಂಗಾಧರ್ ಪುಸ್ತಕ ಸಾಕಾಗುತ್ತೆ. ಇಲ್ಲಿ ಜಿಯೋಗ್ರಫಿಗೆ ಡಾಕ್ಟರ್ ರಂಗನಾಥ್ ಪುಸ್ತಕ ಸಾಕಾಗುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಎನಿಹೌ, ಆಮೇಲೆ ಹಿಸ್ಟ್ರಿ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ಬೋದು, ಹಿಸ್ಟ್ರಿಲಿ ಸದಾಶಿವ ಸಾಕು, ಸದಾಶಿವ ಎನಾಫ್ ಅಲ್ವಾ, ಸದಾಶಿವ ಎನಾಫ್. ಯಾವ್ದು ಜಿಯೋಗ್ರಫಿಗೆ ಡಾಕ್ಟರ್ ರಂಗನಾಥ್ ಅಲ್ವಾ. ಸೊ ಡಾಕ್ಟರ್ ರಂಗನಾಥ್ ಸಾಕು. ಅದಾದ ನಂತರ ಎಕನಾಮಿಗೆ ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಓದ್ತಾರೆ. ಸೂಪರ್ ಬುಕ್. ಅಂಡ್ ಆಲ್ಸೋ ಪಾಲಿಟಿ, PS ಗಂಗಾಧರ್ ಅಂಡ್ ಆಲ್ಸೋ EVS ಅಂತ ಬಂದಾಗ PV ಭೈರಪ್ಪ. ನೋಡಿ ಇವೆಲ್ಲ ಬಹಳ ವಾಸ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳೇ, ಬಹಳ ದಪ್ಪ ದಪ್ಪ ಪುಸ್ತಕಗಳ್ರಿ. ಒಂದು ತಿಂಗಳಲ್ಲಿ ಇವೆಲ್ಲವನ್ನು ಮುಗಿಸ್ತೀವಿ ಅನ್ಕೋಬೇಡಿ. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಐಡಿಯಾ ಕೊಡ್ತಾ ಇದ್ದೀನಿ. ಯಾರಾದ್ರೂ ಈ ಸಲ ನಂದಿಲ್ಲ, ನೆಕ್ಸ್ಟ್ ಸಲ ನಾನು ನೋಡ್ಕೋತೀನಿ ಅನ್ನೋರಿದ್ರೆ, ಜೀರೋದಿಂದ ಯಾರಾದ್ರು ಸ್ಟಾರ್ಟ್ ಮಾಡೋರಿದ್ರೆ, ಸೊ ಈ ತರ ಡೆಪ್ತ್ ಪುಸ್ತಕವನ್ನ, ಜಾಸ್ತಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಇರ್ತಕ್ಕಂಥ ಪುಸ್ತಕಗಳ ಹಿಂದೆ ಹೋಗಿ, ಶಾರ್ಟ್ ಆಗಿರ್ತಕ್ಕಂಥ ಪುಸ್ತಕಗಳಿಂದ ಹೋಗ್ಬಿಡಿ ದಯವಿಟ್ಟು ಅಲ್ವಾ. ಹೆಂಗೋ ನೀವು ಮಿನಿಮಮ್ ಒಂದು ವರ್ಷ 2 ವರ್ಷ, ಮಿನಿಮಮ್ 1 ವರ್ಷ ಅಂತೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಲ್ಲರೂ ಓದ್ತಾರಲ್ವಾ. 1 ತಿಂಗಳ 2 ತಿಂಗಳಂತ ಯಾವ್ದು ಕ್ಲಿಯರ್ ಆಗೋದಿಲ್ಲ. ಮಿನಿಮಮ್ 1 ವರ್ಷ ಅನ್ಕೊಳ್ಳಿ. ಕಮ್ಮಿ ಅಂದ್ರೂ ಕೂಡ ಎಷ್ಟೇ ನನಗೆ ಕೆಪಾಸಿಟಿ ಇದೆ ಅಂದ್ರೆ 1 ವರ್ಷ ಕಾಯ್ಬೇಕಾಗತ್ತೆ, 1 ವರ್ಷ ಎಫರ್ಟ್ ಹಾಕ್ಲೇಬೇಕಾಗತ್ತೆ. ಇವೆಲ್ಲ ಸಬ್ಜೆಕ್ಟ್ ಅನ್ನು ಮುಗಿಸಕ್ಕೆ 6 ಮಂತ್ ಇಸ್ ಎನಫ್, ರೈಟ್ ಅಲ್ವಾ. 6 ತಿಂಗಳು ಸಾಕಲ್ವಾ ಎಲ್ಲ ಸಬ್ಜೆಕ್ಟ್ ಅನ್ನ ಒಂದು ಹಿಡಿತಕ್ಕೆ ತಗೊಳ್ಳೋದಕ್ಕೆ, ರೈಟ್. ನೀಟಾಗಿ ಓದಿ ಕವರ್ ಮಾಡ್ಲಿಕ್ಕೆ ಇಷ್ಟು ಟೈಮ್ ಸಾಕಾಗತ್ತೆ, ಒಂದು ಪ್ಲಾನ್ ಇದ್ರೆ, ರೈಟ್. ನೋಡಿ PV ಭೈರಪ್ಪ ಯಾವುದು ಎನ್ವೈರನ್ಮೆಂಟ್ಗೆ. ಆಮೇಲೆ ಜನರಲ್ ಸೈನ್ಸ್ಗೆ ನೀವು 6 to 10th ಬುಕ್ಸೇ ಸಾಕು, ಬೇರೆ ಯಾವ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಸೊ ನೀವು ಬೇಕಾದ್ರೆ ಓದ್ತೀರಂತಂದ್ರೆ ಅಪ್ಲೈಡ್ ಸೈನ್ಸ್ ಪುಸ್ತಕಗಳು, GK ಸೈನ್ಸ್ ಪುಸ್ತಕಗಳು ಕೂಡ ಸಾಕಷ್ಟು ಇದಾವೆ ಅಲ್ವಾ. 4G ಸೈನ್ಸ್ ಆಗಿರ್ಬೋದು, ವೆಂಕಟರಮಣ ಸ್ವಾಮಿ ಸರ್ ಒಂದು ಸೈನ್ಸ್ ಆಗಿರ್ಬೋದು, ಇವೆಲ್ಲ ಪುಸ್ತಕಗಳು ಸೈನ್ಸ್ ಅಲ್ಲಿ ನಿಮ್ಗೆ ಸಿಗ್ತವೆ. ಯು ಕ್ಯಾನ್ ಗೋ ಟು ದಟ್. ಓಕೆನಾ. ಇಷ್ಟು ಅದಾದ ನಂತರ ಈಗ ನೀವು PC ಗೆ ಅವಸರದಲ್ಲಿ ಮಾಡಬೇಕಾಗಿರೋ ಒಂದು 30 ದಿನದಲ್ಲಿ ಯಾವ ತರ ಮಾಡಬೇಕು ಸರ್, 30 ದಿನದಲ್ಲಿ ಯಾವ ತರ ಮಾಡಬೇಕು ಅಂತ ಅನ್ನೋದಾದ್ರೆ, ನೋಡಿ 30 ಡೇಸ್ ಇದೆ. ಎಕ್ಸಾಂಪಲ್ 30 ಡೇಸ್ ಅನ್ಕೋಣ. 30 ಡೇಸ್ ಅನ್ಕೋಣ. 30 ಡೇಸ್ ಪ್ಲಾನ್ ಅನ್ಕೊಂಡ್ರೆ ನಿಮ್ಗೆ ಈಗ ದಿನಕ್ಕೆ ಮಿನಿಮಮ್ ಅಂದ್ರೂ ಕೂಡ ನೀವು ಇಲ್ಲಿ ಹೆಚ್ಚೆಚ್ಚು MCQ ವನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಪುಸ್ತಕವನ್ನ ಓದಿ ಪ್ರಿಪೇರ್ ಆಗಕ್ಕೆ ಕಷ್ಟ, ಇದು ಆಗ್ಲೇ ಮಾಡಿರ್ಬೇಕು, ನೀವು ಆಲ್ರೆಡಿ ಮಾಡಿರ್ಬೇಕು ಅದೆಲ್ಲ. ಇಲ್ಲ ಸರ್ ನಾನು ಈಗ ಮಾಡ್ತಾ ಇದ್ದೀನಿ, ಏನಾದ್ರು ಒಂದು ಸ್ವಲ್ಪ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಒಂದು ಮಾರ್ಕ್ಸ್ ಗಳನ್ನ ತಗೊಳ್ಬಹುದಾ ನಾನು ಅಲ್ವಾ. ಸೊ ಆ ತರ ಮಾಡ್ಬೇಕು ಅಂತಂದ್ರೆ ಹೆಚ್ಚೆಚ್ಚು 3 ನಂಬರ್ ಆಫ್ MCQ ಯು ಹ್ಯಾವ್ ಟು ಸಾಲ್ವ್, ರೈಟ್. ಏನು ಹೆಚ್ಚೆಚ್ಚು MCQ ವನ್ನ ಇಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ. PYQ ಆಗಿರ್ಬೋದು, ಇದರಲ್ಲಿ PYQ ಇರ್ತವೆ, ಮಾಡಲ್ ಕ್ವಶನ್ ಪೇಪರ್ ಇರ್ತವೆ, ಟೆಸ್ಟ್ ಸೀರೀಸ್ ಇರ್ತವೆ, ರೈಟ್. ಅದು ಯಾವುದೇ ರೀತಿಯ ಒಂದು ಕ್ವಶನ್ಸ್ ಆಗಿರ್ಲಿ, ಸಬ್ಜೆಕ್ಟ್ಗೆ ಮಿನಿಮಮ್ ಒಂದು ಸಬ್ಜೆಕ್ಟ್ಗೆ ಒಂದು 3000 ಕ್ವಶನ್ಸ್ ಅನ್ನ ನೀವು ಬಿಡಿಸ್ಬೇಕಾಗತ್ತೆ. ಏನ್ ಸರ್ ಇದು ಸಾಧ್ಯನಾ? ಪರಿಸ್ಥಿತಿ ಹಿಂಗೆ ಇದೆ. ಒಂದು ಸಬ್ಜೆಕ್ಟ್ಗೆ ಮಿನಿಮಮ್ 3000 ಕ್ವಶನ್ಸ್ ಅನ್ನು ಬಿಡಿಸ್ಬೇಕಾಗತ್ತೆ. ಅಂದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ, ಪುಸ್ತಕ ಸರಿಯಾಗಿ ಓದದೆ ಕ್ವಶನ್ ಪೇಪರ್ನ ಬಿಡಿಸ್ಬೇಡಿ. ದಟ್ ಈಸ್ ಅ ರಾಂಗ್ ವೇ, ರೈಟ್. ಪುಸ್ತಕವನ್ನ ಓದದೆ ನೀವು ಯಾವುದೇ ರೀತಿ MCQ ವನ್ನ ಸಾಲ್ವ್ ಮಾಡಬೇಡಿ. ಬಟ್ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇರ್ ಇಸ್ ನೋ ಮಚ್ ಮೋರ್ ಟೈಮ್, ರೈಟ್. ಜಾಸ್ತಿ ಟೈಮ್ ಇಲ್ಲ ನಮಗೆ. ಹಾಗಾಗಿನೇ ನಾನು ನನ್ನ ಒಂದು ಆಸ್ಪಿರೆಂಟ್ಗಳಿಗೆ, ನನ್ನ ಒಂದು ತರಗತಿಯಲ್ಲಿ ಬಹಳ ಜನರಿಗೆ ಹೇಳೋದೇನಪ್ಪಾ ಅಂತಂದ್ರೆ, ನೀವು ಡೆಪ್ತ್ ಆಗಿ ನಾಲೆಜ್ ಅನ್ನ ತಗೊಳ್ಳಿ. ಪುಸ್ತಕ ಓದದೆ MCQಗೆ ಡೈರೆಕ್ಟ್ ಹೋಗಬೇಡಿ ಅಂತಾನೆ ಹೇಳ್ತೀನಿ. ದಟ್ ಇಸ್ ಅ ರೈಟ್ ವೇ. ಡೈರೆಕ್ಟ್ ನೀವು MCQ ಅನ್ನ ನೋಡ್ಬಿಟ್ರೆ ಮತ್ತೆ ಓದಕ್ಕೆ ಇಂಟ್ರೆಸ್ಟ್ ಬರೋದಿಲ್ರಿ, ಗಾಬರಿ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಓದಿ MCQ ಅನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಓ ನನ್ಗೆ ಗೊತ್ತಿದೆ, ಅಟ್ಲೀಸ್ಟ್ ಒಂದು ಆನ್ಸರ್ ಮಾಡಿದೆ, ಒಂದು 10 ಕ್ವಶನ್ಗೆ ಒಂದು 5-6 ಕ್ವಶನ್ ಆನ್ಸರ್ ಮಾಡಿದೆ ನನಗೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಗಾಗಿ ಈಗ ಆಪ್ಷನ್ ಇಲ್ಲ. ಹಾಗಾಗಿ ನೀವು ಒಂದು ಸಬ್ಜೆಕ್ಟ್ ವೈಸ್ ಹೇಳ್ತಾ ಇದ್ದೀನಿ, ಒಂದು ಸಬ್ಜೆಕ್ಟ್ ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ ನಾನು. ದಿಸ್ ಇಸ್ ನಾಟ್ ಅ ಮ್ಯಾಕ್ಸಿಮಮ್, ಮಿನಿಮಮ್ ಅಂದ್ರೂ ಕೂಡ ಒಂದು 3000 ಕ್ವಶನ್ಸ್ ಅನ್ನು ಬಿಡಿಸ್ಬೇಕಾಗತ್ತೆ.
ಎಲ್ಲ ಸಬ್ಜೆಕ್ಟ್ ವಿ ಯಾವ 6 ಸಬ್ಜೆಕ್ಟ್ ಅನ್ಕೊಳ್ಳಿ, 6 ಸಬ್ಜೆಕ್ಟ್ ಅನ್ಕೊಳ್ಳಿ. ಜಿಕೆ ಅಥವಾ ಜನರಲ್ ಸೈನ್ಸ್ ಸಬ್ಜೆಕ್ಟ್, ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎನ್ವೈರ್ಮೆಂಟ್, ಎಕನಾಮಿ ಅಂಡ್ ಆಲ್ಸೋ ಜನರಲ್ ಸೈನ್ಸ್. ಇವೆಲ್ಲ ಎಷ್ಟಾದ್ರೂ 6 ಸಬ್ಜೆಕ್ಟ್ ಆದವಲ್ಲ, ಇಷ್ಟಕ್ಕೆ ಮಿನಿಮಮ್ ಒಂದು 3,000 ಕ್ವಶನ್ ಒಂದೊಂದು ಸಬ್ಜೆಕ್ಟ್ ಬಿಡಿಸಬೇಕಾಗತ್ತೆ. ಎಫರ್ಟ್ ಹಾಕ್ಬೇಕು, ಹಗಲು ರಾತ್ರಿ ಕೂತು MCQ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಡಿ. ಸೊ ಇಲ್ಲಿ ನೋಡಿ 6 ಸಬ್ಜೆಕ್ಟ್ಗೆ ಎಷ್ಟಾಗ್ತವೆ? ಸೊ ಒಂದೊಂದು 3 ಅಂತಂದ್ರೆ 3 12 ಆಗುತ್ತಾ? ಸಾರಿ, 3 18. ಓಕೆ, ನೋಡಿ ಒಂದೊಂದು ಸಬ್ಜೆಕ್ಟ್ಗೆ 3,000 ಅಂತಂದ್ರೆ 6 ಸಬ್ಜೆಕ್ಟ್ಗೆ 18 ಎಷ್ಟಾಗ್ತವೆ? 18,000 ಕ್ವಶನ್ಸ್ ಆಗ್ತವೆ. ಇಷ್ಟು ಬಿಡಿಸ್ಬೋದಾ? ಕಷ್ಟನೇ. ಆದ್ರೆ ದೇರ್ ಇಸ್ ನೋ ವಿ ಹ್ಯಾವ್ ನೋ ಟೈಮ್, ರೈಟ್? ನಮ್ಗೆ ಟೈಮ್ ಇಲ್ಲ ಈಗ. ಹಾಗಾಗಿನೇ ಇಷ್ಟು ಬಿಡಿಸಲೇಬೇಕು. ಹಗಲು ರಾತ್ರಿ ಓದ್ತಿರೋ, 24 ಗಂಟೆ ಓದ್ತಿರೋ ಅಲ್ವಾ? ನಿರಂತರವಾಗಿ ಪ್ರಿಪರೇಷನ್ ಆಗೋರಿಗೆ ಭಯ ಇರೋದಿಲ್ಲ, ಇಷ್ಟು ಅವಸರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ಇವರು 18,000 20,000 ಕ್ವಶನ್ಸ್ ಬಿಡಿಸಿರ್ತಾರೆ ಅವ್ರು ನಿರಂತರವಾಗಿ ಸ್ಟಡಿ ಮಾಡೋರು. ಈಗ ನಾನು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದೇನು ಮಾಡಬೇಕು, ಬೇರೆ ಯಾವ್ದು ಆಪ್ಷನ್ ಇಲ್ಲ ಈಗ ಅಲ್ವಾ? ಅಲ್ಟರ್ನೇಟ್ ಆಪ್ಷನ್ ಇಲ್ಲ. ಯಾವುದೇ ರೀತಿಯಲ್ಲಿ ಸಕ್ಸಸ್ಗೆ ಅಲ್ಟರ್ನೇಟ್ ವೇ ಇಲ್ಲ, ಇದು ನೆನಪಿರಲಿ. ಸೊ ರೈಟ್, ಅದಾದ ನಂತರ ಇಲ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ಬೇಕು? ಈಗ ಮ್ಯಾಗಝಿನ್ಸ್ ನೀವು ಆಲ್ರೆಡಿ ಓದಿದ್ರೆ ಓಕೆ, ಓದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈಗ ಜಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮ್ಯಾರಥಾನ್ ಸೀರೀಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಆಫೀಸರ್ಸ್ ಅಡದಲ್ಲಿ ಒಳ್ಳೆ ರೀತಿಯ ಕರೆಂಟ್ ಅಫೇರ್ಸ್ ಆಲ್ರೆಡಿ ಬಹಳಷ್ಟು ವರ್ಷಗಳ ಸತತ 9 ವರ್ಷಗಳಿಂದ ಕರೆಂಟ್ ಅಫೇರ್ಸ್ ಇದೆ ನಿಮ್ಗೆ ಅಲ್ವಾ? ಸೊ ಅವೆಲ್ಲ ಒಂದು ವರ್ಷದ ವಿಡಿಯೋನ ಕರೆಕ್ಟ್ ಆಗಿ ನೋಡಿ. 2x ಅಲ್ಲಿ ಇಟ್ಕೊಂಡು 1 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ನಿರಂತರವಾಗಿ ನೋಡಿ, ರೈಟ್? ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಕೆಲವು ಯೂಟ್ಯೂಬ್ಗಳಲ್ಲಿ ನಿಮ್ಗೆ ನಿರಂತರವಾಗಿ ಸಿಗದೆ ಇರಬಹುದು, ಸಿಗಬಹುದು ಕೂಡ. ಆದ್ರೆ ಇಲ್ಲಿ ನಿರಂತರವಾಗಿ ಸಿಗ್ತವೆ ಅಲ್ವಾ? 9 ವರ್ಷದ ಕರೆಂಟ್ ಅಫೇರ್ಸ್ಗಳು ಕೂಡ ನಿಮ್ಗೆ ಸಿಗ್ತವೆ. 1 ವರ್ಷದ ಕರೆಂಟ್ ಅಫೇರ್ಸ್ ಸಾಕು, ಓಕೆನಾ? 1 ವರ್ಷದ ಕರೆಂಟ್ ಅಫೇರ್ಸ್ ಸಾಕು. ಈಗ ಆಗಸ್ಟ್ ಅಲ್ಲಿ ಎಕ್ಸಾಮ್ ಇದೆ ಅಂತಂದ್ರೆ ಲಾಸ್ಟ್ 2025 ಆಗಸ್ಟ್ ವರೆಗೂ ಕೂಡ ನೀವು ಹೋಗ್ಬೇಕಾಗತ್ತೆ. 1 ವರ್ಷದ ಕರೆಂಟ್ ಅಫೇರ್ಸ್, ಅದು ಯಾವುದೇ ಎಕ್ಸಾಮ್ ಆಗಲಿ, ಇದರಲ್ಲೇ ಎಷ್ಟೋ ವಿಷಯಗಳು ಕವರ್ ಆಗ್ತವೆ. ಆಮೇಲೆ ಕೆಲವರು 2 ವರ್ಷ 3 ವರ್ಷ ಅಂತಾರೆ, ಅದೆಲ್ಲ ತಲೆಗೆ ಹಾಕೋಬೇಡಿ. ಬಿಕಾಸ್ ಆ ಹಬ್ಬ ಅಂದ್ರೆ 2 ವರ್ಷ 3 ವರ್ಷದ ಕ್ವಶನ್ ಹಿಂದೆ ಕೇಳಿದ್ರು ಕೂಡ ಇಲ್ಲಿ 1 2 ಬರ್ತವೆ ಅಷ್ಟೇ ಅಲ್ವಾ? ಸೊ ಲೈಕ್ ದಟ್. 1 ಮಿನಿಟ್. ಓಕೆ, ಸಾರಿ. ಎಸ್, ಸೊ ಈ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ, ರೈಟ್? ಇದಿಷ್ಟು ಮಾಡಿದ್ರೆ ಸಾಕು. ಇಷ್ಟು ಮೆಂಟಲ್ ಅಬಿಲಿಟಿ ಒಂದು ಸ್ವಲ್ಪ ಸಾಲ್ವ್ ಮಾಡ್ಕೊಳ್ತಾ ಹೋಗಿ, ರೈಟ್? ಮೆಂಟಲ್ ಅಬಿಲಿಟಿ ಹಬ್ಬ ಬಂದ್ರೆ ಒಂದು 8ರಿಂದ 10 ಕ್ವಶನ್ಸ್ ಬರ್ಬೋದಾ? ಸೊ ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡ್ಕೊಳ್ತಾ ಹೋಗಿ. ಎನಿ ಹೌ, ದಿಸ್ ಇಸ್ ಮೋರ್ ದನ್ ಎನಫ್. ಐ ಥಿಂಕ್ ಇಷ್ಟು ಮಾಡಕ್ಕೆ ಬಹಳಷ್ಟು ಕಷ್ಟನೇ. ನಾನು ಒಂದು 30 ಡೇಸ್ ಅಲ್ಲಿ ಒಂದು ಮಟ್ಟಿಗೆ ಪ್ಲಾನ್ ಅನ್ನ ಹಾಕೊಡ್ತಾ ಇದ್ದೇನೆ. ಓಕೆ, ಮೋರ್ ನಂಬರ್ ಆಫ್ MCQ ನ ನೀವು ಸಾಲ್ವ್ ಮಾಡಬೇಕು. ದಿಸ್ ಇಸ್ ಯುವರ್ ಡ್ಯೂಟಿ ನೌ. ಓಕೆ, ಎಸ್, ಎನಿ ಹೌ ವಿಲ್ ಸ್ಟಾಪ್ ಹಿಯರ್ ಓನ್ಲಿ. ಎಸ್, ಇನ್ನೊಂದು ಕ್ಲಾಸ್ ಅಲ್ಲಿ ನಾನು ನಿಮಗೆ ಬೇರೆ ಒಂದು ಟಾಪಿಕ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ನಿಮಗೆ ಯಾವ ಒಂದು ಟಾಪಿಕ್ ಬೇಕು ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಸೊ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎನಿ ಹೌ, ಥ್ಯಾಂಕ್ ಯು.